ರಾಷ್ಟ್ರಕ್ರಾಂತಿ ನ್ಯೂಸ್ನ ಮಹಾ ಇಂಪ್ಯಾಕ್ಟ್. ಕೊನೆಗೂ ಕದಲಿ ಅಸಲಿ ಸ್ವಚ್ಛತೆ ಆರಂಭಿಸಿದ ಅಧಿಕಾರಿಗಳು. ಮಾಧ್ಯಮಗಳ ಜಿಪಿಎಸ್ ಸಾಕ್ಷ್ಯದ ಚಾಟಿ ಏಟಿಗೆ ಕೊನೆಗೂ ಮಣಿದ ಗಜೇಂದ್ರಗಡ ತಾಲೂಕು ಆಡಳಿತ. 8 ವರ್ಷಗಳ ನರಕ ಯಾತನೆಗೆ ಮುಕ್ತಿ ಹಾಡಿದ ರಾಷ್ಟ್ರಕ್ರಾಂತಿ ನ್ಯೂಸ್ ಸರಣಿ ವರದಿ. ಅಧಿಕಾರಿಗಳ ಮಾಧ್ಯಮಗಳು ಜಿಪಿಎಸ್ ಸಾಕ್ಷ್ಯದೊಂದಿಗೆ ನಿಮ್ಮ ಸುಳ್ಳಿನ ಮುಖವಾಡವನ್ನ ಸಾರ್ವಜನಿಕವಾಗಿ ಕಳಚಿದಾಗ ನೀವು ಕೊನೆಗೂ ಮಣಿಯಬೇಕಾಯಿತು ಅಲ್ವೇ? ಹೌದು ವೀಕ್ಷಕರೇ, ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಿಗನೂರು ಗ್ರಾಮದ 8 ವರ್ಷಗಳ ಭೀಕರ ಚರಂಡಿ ಸಮಸ್ಯೆಯನ್ನ ನಮ್ಮ ವಾಹಿನಿ ಸಾಕ್ಷ್ಯ ಸಮೇತ ಜಗತ್ತಿನ ಮುಂದೆ ಇಟ್ಟಿತ್ತು. ಜೂನ್ 17ರ ಹಳೆಯ ಫೋಟೋಗಳನ್ನು ಕಳುಹಿಸಿ ನಮಗೆ ಸ್ವಚ್ಛತೆಯ ನಾಟಕ ಪ್ರದರ್ಶನ ಮಾಡಿದ್ದ ಇಒ ಚಂದ್ರಶೇಖರ್ ಕಂದಕೂರ್ ಅವರ ಪ್ಲಾನ್ ಅನ್ನ ನಾವು ಜಿಪಿಎಸ್ ಟೈಮ್ ಲೈನ್ ಮೂಲಕ ಧ್ವಂಸ ಮಾಡಿದ್ದೆವು. ನಮ್ಮ ಈ ಸರಣಿ ವರದಿಗಳ ತೀಕ್ಷ್ಣ ಚಾಟಿ ಏಟಿಗೆ ಗದಗ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಕೊನೆಗೂ ಸಂಪೂರ್ಣವಾಗಿ ಮಣದಿದೆ. ಕಾಗದದ ಮೇಲಿನ ಸುಳ್ಳುಗಳನ್ನ ಪಕ್ಕಕ್ಕಿಟ್ಟು ಇಂದಿನಿಂದ ಕಲ್ಲಿಗನೂರಿನಲ್ಲಿ ನಿಜವಾದ ಅಸಲಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ವೀಕ್ಷಕರೇ, ಈ ದೃಶ್ಯಗಳನ್ನ ಒಮ್ಮೆ ಕಣ್ತುಂಬ ನೋಡಿ. ಇದು ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ. ಮಾಧ್ಯಮಗಳ ಒತ್ತಡಕ್ಕೆ ಮಣಿದು ಲಕ್ಕಲಕಟ್ಟಿ ಗ್ರಾಮ ಪಂಚಾಯತ್ ಪಿಡಿಒ ಎಸ್ ರೀತಿ ಹಾಗೂ ಇಒ ಚಂದ್ರಶೇಖರ ಕಂದಕೂರ್ ಅವರು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಕಲ್ಲಿಗನೂರು ಗ್ರಾಮಕ್ಕೆ 10 ಕಾರ್ಮಿಕರನ್ನ ನಿಯೋಜಿಸಿ ಇಂಚಿಂಚು ಚರಂಡಿಯ ಹೂಳು ತ್ಯಾಜ್ಯ ಹಾಗೂ ಇಡೀ ಸಿಸಿ ರಸ್ತೆಯ ಮೇಲೆ ಹರಿದುಕೊಂಡಿದ್ದ ಕೊಳಚೆಯನ್ನ ಯುದ್ಧೋಪಾದಿಯಲ್ಲಿ ಸ್ವಚ್ಛಗೊಳಿಸಿದ್ದಾರೆ. ರಸ್ತೆಯ ಮೇಲೆ ನಿಂತು ಕೊಳಿತಾ ಇದ್ದ ನೀರು ಇದೀಗ ಸರಾಗವಾಗಿ ಹರಿದು ಹೋಗುವಂತೆ ಚರಂಡಿ ಮಾರ್ಗವನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗ್ತಿದೆ. 8 ವರ್ಷಗಳಿಂದ ನರಕ ಯಾತನೆ ಅನುಭವಿಸುತ್ತಿದ್ದ ಕಲ್ಲಿಗನೂರು ಬಡ ಜನರ ಮುಖದಲ್ಲಿಂದು ಕೊನೆಗೂ ಸಮಾಧಾನದ ನಗು ಮೂಡಿದ. ನಮ್ಮ ತನಿಖಾ ವರದಿಯ ಅಸಲಿ ಸತ್ಯವನ್ನ ಅರಿತು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಕಲ್ಲಿಗನೂರು ಗ್ರಾಮದಲ್ಲಿ ತಕ್ಷಣವೇ ನಿಜವಾದ ಸ್ವಚ್ಛತಾ ಕಾರ್ಯಕ್ಕೆ ಆದೇಶಿಸಿದ ಗದಗ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಆಗಿರುವ ಶ್ರೀಯುತ ಎನ್ ಶ್ರೀಧರ್ ಸರ್ ಅವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅಧಿಕಾರಿಗಳು ಎಷ್ಟೇ ಹಾರಿಕೆ ಉತ್ತರ ನೀಡಿದರೂ ಮಾಧ್ಯಮಗಳು ಜಿಪಿಎಸ್ ಸಾಕ್ಷ್ಯಗಳೊಂದಿಗೆ ಜನರ ಪರವಾಗಿ ಗಟ್ಟಿಯಾಗಿ ನಿಂತರೆ ಎಂತಹ ಮೊಂಡು ವ್ಯವಸ್ಥೆಯನ್ನ ಕೂಡ ಬದಲಿಸಬಹುದು ಅನ್ನೋದಕ್ಕೆ ಈ ಮಹಾ ಇಂಪ್ಯಾಕ್ಟ್ ಸಾಕ್ಷಿಯಾಗಿದೆ. ನಿರಂತರವಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ ಕಲ್ಲಿಗನೂರು ಗ್ರಾಮದ ಪ್ರತಿಯೊಬ್ಬ ಸಾರ್ವಜನಿಕ ಬಂಧುಗಳಿಗೂ ನಮ್ಮ ಕಡೆಯಿಂದ ಕೃತಜ್ಞತೆಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್. ನಿಮ್ಮ ಧ್ವನಿ ನಮ್ಮ ಚಾನಲ್.